ಹಾಂ ಆಲ್ಮೋಸ್ಟ್ ಅಲ್ಲಿ ಮುಂದೆ ಇದೆ ಅಲ್ಲ, ಅದು ಗೊತ್ತಾಗಿದೆ. ಯಾಕೆ ಊಟನೂ ಮಾಡ್ತಾ ಇಲ್ಲ ಅನ್ಸುತ್ತೆ ನೀನು? ಊಟ ಮಾಡ್ತಿದ್ದೀನಿ. ನಂದು ಹೇಳಿದ್ರೆ ಈಗ 3 times ಊಟ ಮಾಡಿದ್ರು ಈಗ ಏನು ಸೈಜ್ ಇದೆ, ನಂದು ಒರಿಜಿನಲ್ ಸೈಜ್ ಇದೆ. ಯಾರು ಇದಾರಾ? ಇಲ್ಲ ನೀನೇ ತಗೋಬಿಡು. ನಾನು ಏನು ಮಾಡೇ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಕ್ರೇಜಿ ಆಗಿತ್ತು. ವಿರಾಟ್ ಕೊಹ್ಲಿ ಬಗ್ಗೆ ಹೇಳ್ತಾ ಇದ್ರಲ್ಲ, ಸ್ಟ್ರೈಕ್ ರೇಟ್ ಇಲ್ಲ ಅವ್ರದ್ದು, ತುಂಬ ಸ್ಲೋ ಆಗಿ ಆಡ್ತಾರಂತ. ನಿನ್ನೆ ನೋಡಿದ್ರ ಹೆಂಗಾಡಿದ್ರು ಅಂತ. ಗೈಸ್, ಪ್ರತಿ ಟೈಮ್ RCB ಬ್ಯಾಟಿಂಗ್ ಆಡಬೇಕಾದ್ರೆ ಅವ್ರೇನಾದರೂ ಒಂಚೂರು ಏನಾದರೂ ಮೇಲ್ ಹೊಡೆದ್ರು ಬಾಲ್ ಮೇಲೆ ಹೋಗುತ್ತಲ್ಲ, ಭಯ ಆಗ್ಬಿಡುತ್ತೆ. ಅದೇನು 6 ಹೋಗುತ್ತಾ ಇಲ್ಲ ಕ್ಯಾಚೇ ಹೋಗುತ್ತಾ ಅಂತ. ಜಿಮ್ಗೆ ಹೋಗ್ತಾ ಇಲ್ಲ ಗೈಸ್, ಇವತ್ತು ಸೇರಿಸಿ 4 days ಆಯಿತು ಜಿಮ್ಗೆ ಹೋಗ್ತೆ. ಏನು ಮಾಡೋದ ನೋಡಿ. ಏನಾಯ್ತು? ನನ್ನ ಕಲ್ಗಡೆ ಬಿಟ್ಟೆ, ನಾನು ಆಟ ಆಡ್ತಿದ್ದೆ. ಬಿದ್ದ? ಎಲ್ಲಿ? ಅವಾಗ ಹೊಸ ಮುಟ್ಬೇಡಿ, ನಾನು ಏನು ಮಾಡೇ ಇಲ್ಲ. ನೋವು ಎಲ್ಲಿ? ಇಲ್ಲ ಮತ್ತೆ ಫುಲ್ಲು. ಏನಕ್ಕೆ ಹೋಗ್ಬೇಕು? ಹಾಂ, ಹೇಳಿರ್ತಾನೆ ಸುಮ್ಮನೆ ಇರು ಅಂತ. ಅವರೇ ಕಡ್ದಿದ್ದು. ಎಷ್ಟು ಸತಿ ಬಂದ್ರು ಗೊತ್ತಾ? ನಾನು ಮಲಗಿದ್ದೆ. ನೀನು ಸೈಡ್ ಮೊದಲೇ ಹೋಗ್ಬೇಕು. ಗೈಸ್, ನಾನು ಮತ್ತು ಸಂಜು ರೀಲ್ ಮಾಡಿದ್ದೀವಿ ನೋಡಿ, ವೈರಲ್ ರೀಲ್ ಇದು. A few minutes later. ಕಾಲು ಫುಲ್ಲು ಉಳುಕಿದೆ ಅವಳಿಗೆ, ನಡೆಯೋಕ್ಕೆ ಆಗ್ತಿಲ್ಲ. ಅದಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಡೋಣ ಅಂತ ಇಂಜೆಕ್ಷನ್ ಹಾಕ್ಸ್ತೀನಿ ಅಷ್ಟೇ. ಕಾಲು ಎಷ್ಟು ದೊಡ್ಡದಾಗ್ತಾರೆ ಕೇಳ್ಬೇಕಾರೆ, ಫುಲ್ ಇಂಜೆಕ್ಷನ್ ಹಾಕ್ತಾರೆ ನಿನಗೆ. ಹಾಯ್. ಹಾಂ, ಮಾಡ್ತಿಲ್ಲ. ಹೌದೌದು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಷ್ಟೋ ದಿನ ಆಯಿತು ನೋಡಿ. ಹಾಯ್. ಓ ಯಾಕೆ ಇಲ್ಲ ಇಲ್ಲ, ನಾನು ಆ್ಯಕ್ಚುಲಿ ನಾರ್ಮಲ್ ವ್ಲಾಗೇ ಮಾಡ್ತೀನಲ್ಲ, ನಂಗೆ ಗೊತ್ತಿಲ್ಲ ನೀವು ಇರೋದು. ಹೆಂಗೆ RCB ನಿನ್ನೆ ಹೆಂಗೆ ಹೊಡೆದಿದ್ದು? ಸಕದಾಗ. ಬಟ್ ಮ್ಯಾಚ್ ನೋಡೋಕ್ಕೆ ಆಗಲಿಲ್ಲ. ಹೌದು. ಡ್ಯೂಟಿ ಹೋಗಿದ್ದ. ಹೌದಾ? ನೋಡಬೇಕಾಯ್ತು. ಹೌದೌದು, ವ್ಲಾಗರ್. ಹಾಂ, ಆಲ್ಮೋಸ್ಟ್ ಅಲ್ಲಿ ಮುಂದೆ ಇದೆ ಅಲ್ಲ, ಅದು ಗೊತ್ತಾಗಿದೆ. ಅದು ಗೊತ್ತಾಗ್ಬಿಟ್ಟು ಎಲ್ಲರೂ ಗೊತ್ತಾಗಿರೋದು. ಕಾಣಿಸೋದಿಲ್ವಲ್ಲಪ್ಪ ನೀನು? ಕಾಲು ಬೇರೆ ಉಳುಕಿದೆ ಅವಳಿಗೆ, ನಿನ್ನೆ ಕಾಲು ಉಳುಕಿದೆ ಆಟ ಆಡ್ಬೇಕಾದ್ರೆ. ಹೆಂಗೆ ಬ್ಲಾಗ್ ಚೆನ್ನಾಗಿ ಹೆವಿ ಮಾತಾಡ್ತಾಳೆ. ಅಲ್ಲಿ ವಿಡಿಯೋಸಲ್ಲಿ ಫುಲ್ಲು ಬಂದಿದ ತಕ್ಷಣ ರೀಲ್ಸ್ ಅಂತಾಳೆ. ಹಾಂ ಹಾಂ, ಅವ್ನಿಗಿನ್ನೂ ಗೊತ್ತಾಗಲ್ಲ. ಅವನಿಗೆ ಹೇಳು ಗೊತ್ತಾಗತ್ತೆ, ಅವ್ನಿಗಿನ್ನೂ ಗೊತ್ತಾಗಲ್ಲ. ಬಂದಿದ ತಕ್ಷಣ ರೀಲ್ಸ್ ಅಂತಾಳೆ, ಹಿಂಗೆ ಅಂತಾಳೆ. ಜ್ಞಾಪನ ಇದೆಯಾ? ಯಾಕೆ ಊಟನೂ ಮಾಡ್ತಾ ಇಲ್ಲ ಅನ್ಸುತ್ತೆ ನೀನು? ಊಟ ಮಾಡ್ತಿದ್ದೀನಿ. ನಂದು ಹೇಳಿದ್ರೆ ಈಗ 3 times ಊಟ ಮಾಡಿದ್ರು ಈಗ ಏನು ಸೈಜ್ ಇದೆ, ನಂದು ಒರಿಜಿನಲ್ ಸೈಜ್ ಇದೆ. ಜಿಮ್ಗೆ ಹೋದ್ರೆ ಮಾತ್ರ ಪಂಪ್ ಹಾಕ್ತೀನಿ. ಜಿಮ್ಗೆ ಹೋದ್ರೆ ಮಾತ್ರ ಪಂಪ್ ಹಾಕ್ತೀನಿ. ನಂದು ಉಲ್ಟಾ, ಜಿಮ್ಗೆ ಹೋಗಿಲ್ಲ ಅಂದರೆ ಹಂಗೆ ಪಂಪ್ ಆಗ್ಬಿಟ್ಟಿರ್ತೀನಿ, ಫುಲ್ ಆಗ್ಬಿಡ್ತೀನಿ ಜಿಮ್ಗೆ ಹೋಗಿಲ್ಲ ಅಂತ. ಸೈಜ್ ಇದೆ, ನಾನು ಎದ್ದಿದ್ದೆ ಸಣ್ಣ. ಹಾಂ, ನಾನು ಹೋಗಿಲ್ಲ ಬಿಟ್ಟೆ ಅಂದರೆ ಜಿಮ್ಮು ದಪ್ಪ ಹೆವಿ ಆಗ್ಬಿಡ್ತೀನಿ. ಕೆಲವು ಟೈಮ್ ಡಿಪೆಂಡ್ ಅದು. ಚೆನ್ನಾಗಿ ಓಡುತ್ತೆ ಕಂಟೆಂಟ್. ಹೌದು, ನಮ್ಮ ಆಫೀಸಲ್ಲಿ ಚೆನ್ನಾಗಿದೆ. ಏನು ಗೊತ್ತಾ, ಆಫೀಸ್ ಒಳಗಡೆ ಮಾಡಂಗಿಲ್ಲ ಜಾಸ್ತಿ. ಮಾಡಂಗಿಲ್ವಾ? ಅದೇ ಪ್ರಾಬ್ಲಮ್. ಕ್ಯಾಂಟೀನಲ್ಲಿ ಮಾಡ್ಬೋದು, ಆಫೀಸ್ ಒಳಗಡೆ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನಿಂತ್ಕೊಡಿ, ಹಿಂಗೆ ನಿಂತ್ಕೊಡಿ, 2 ಕಾರು ಬರುತ್ತೆ ಅವಾಗ. ಅದು ನಾಳೆ ಇಲ್ಲಿ ಹೊಸ ಹೋಟೆಲ್ ಆಗಿದೆ ಗೈಸ್, ಹೊಸ ಹೋಟೆಲ್ ಆಗಿದೆ. ಅದು ಆ್ಯಕ್ಚುಲಿ ಸ್ವೀಟ್ ಅಂಗಡಿ ಅಂತೆ. ಸೊ ಅಲ್ಲಿ ಏನು ಹೋಟೆಲ್ ಥರನೂ ಮಾಡಿದಾರಂತೆ. ಏನು ಪುಳಿಯೋಗರೆ ಅಂತೆ, ಇಡ್ಲಿ ಅಂತದೆಲ್ಲ ಸಿಗತ್ತಂತೆ. ನೋಡೋಣ ಆಯಿತಾ, ನಾಳೆ ಹೋಗೋದಾ? ಅದೇ ಕ್ಲೀನ್ ಮಾಡಿಸ್ತಾ ಇದೆ. 1 day ಬಿಟ್ಟರೆ ಅಷ್ಟೇ ಧೂಳು. ಅದೇ 4 years ಅಂದರೆ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಇದು ಮಾರ್ಬೇಕು ಇವಾಗ, ಮಾರ್ಬೇಕು. ಹಾಂ, ಮಾರ್ಬಿಟ್ಟು ಗರಿಲ್ಲಾ 450 ಇದಲ್ಲ, ಅದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಏನು ಸಕ್ಕತ್ತಾಗಿ ಪವರ್ ಇದಾ. ಇದು ಇದ್ರಲ್ಲಿ IVL 40 ಕೊಡುತ್ತೆ. ಅನ್ಸೋದೇ ಇಲ್ಲ ಯಾರಿಗೂ. ಸಿಟಿಲಿ 35. ಬೇಜಾನಾಯಿತು. 200cc ಅಲ್ಲ, 390 ಇದ್ದಿದ್ರೆ ಮುಗೀತು ಕತೆ. ಅಲ್ಲ, ಏನು ಕೊಟ್ಬಿಟ್ಟಿದ್ದೀರಾ ಅಂತ? ಏನಕ್ಕಂತನಾ, ಸಿಟಿಗೆ ಇದು ಸೂಟ್ ಅಲ್ಲ ಬೈಕು. ಲಾಂಗ್ ರೈಡ್ಸ್ಗೆಲ್ಲ ಚೆನ್ನಾಗಿದೆ. ಲಾಂಗ್ ರೈಡ್ಸ್ಗೆ. ಬಟ್ ಇವಾಗ ಇದು ಓಡಿಸಿ ಬೇಜಾರಾಗಿದೆ. ಮೊದಲಂದರೆ ಕ್ರೇಜ್ ಇತ್ತು. ಇವಾಗ ನಾನು ಡೈಲಿ ಇದೇ ತೊಗೊಂಡೋಗ್ತಾರೆ. ಇದು ಮಾರ್ತಾಯಿದ್ದೀವಿ. ಹಾಂ, ಇದು ಮಾರ್ತಾಯಿದ್ದೀವಿ. ಯಾಕಂದ್ರೆ ಇದು ತುಂಬ ಹಳೇದೇನೋ. ಇದು 15 ವರ್ಷ ಆಯಿತು. ಇವಾಗ FC ಮಾಡಿಸಿದ್ದೀವಿ.
ಇದು ಮಾರಾಕ್ಬೇಕು. ನಿಮ್ದು ಬ್ಲಾಗ್ ಹಾಕೋ ಯಾರು ಎತ್ತೋದಿರ್ಬೇಕು. ಇದು ಮೇಂಟೈನ್ ಚೆನ್ನಾಗಿದೆ. ಎಷ್ಟು ಕೊಡ್ತಾ ಇದ್ದೀರಾ ಇದನ್ನ? ನಾನು ತೊಗೊಂಡಿದ್ದು 270ಗೆ. 270ಕ್ಕೆ ಆಯಿತಾ. ನನಗೊಂದು ಮಾಡಲ ಇದು 2021 ಮಾಡಲು ನವಂಬರಲ್ಲಿ ತೊಗೊಂಡಿದ್ದು. ಸೊ ನಾನೊಂದು 130 ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. 130. ಆದರೆ ಮೈಂಟೆನೆನ್ಸ್ ಚೆನ್ನಾಗಿದೆ ಅಲ್ಲ ನಂದು. ಚೆನ್ನಾಗಿದೆ. ಯಾರ್ಯಾರು ಕೊಟ್ಬಿಟ್ಟು ಸುಮ್ಮನೆ ಕಡಿಮೆ ಬಜೆಟ್ಗೆ ಚೆನ್ನಾಗಿರೋ ಬೈಕ್ ಏನಕ್ಕೆ ಅಂತ ಎಷ್ಟೋ ಜನ ಸೆಕೆಂಡ್ಸ್ಗೆ ಇದು ಮಾಡ್ತಿರ್ತಾರೆ ಚೆನ್ನಾಗಿರೋ ಬೈಕ್ಸ್ ಬೇಕು ಅಂತ. ಸೊ ನನಗೆ ಹೊರ್ತಾಗಿರೋರು ಕೊಟ್ಟರೆ ಅಟ್ಲೀಸ್ಟ್ ಅವರು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಯಾರಾದ್ರು ಇದ್ದಾರಾ? ಇಲ್ಲ ನೀನೇ ತೊಗೊಬಿಡು. ಫೋಟೋಶೂಟ್ಗೆಲ್ಲ ಸೂಪರಾಗಿ ಬರುತ್ತೆ, ತಗೋ. ಬೆಂಡೆತ್ಬಿಡ್ತೀನಿ ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ಹಾಂ ಹೋಗೋಣ ಆಯಿತು. ಮಾತಾಡ್ತಾ ಇದ್ವಿ ತಾನೇ, ರೀಲ್ ಮಾಡೋದವಾ? ರೌಂಡ್ಗೆ ಹೋಗಿ ಬಂದಮೇಲೆ ರೀಲು ಆಯಿತಾ. ಯಾಕೆ ಹೇಳಿ ಹಾಕಿರೋದಿಲ್ಲ ಲೈಟು? ಏನೋ ಫಂಕ್ಷನ್ ಇದೆ ಅದಕ್ಕೆ. ಮದುವೆ ಇದೆ ಇವತ್ತು ನಾಳೆ ಮದುವೆ ಅನ್ಸತ್ತೆ, ಅದಕ್ಕೆ ಲೈಟ್ ಹಾಕಿರೋದು ಆ ಥರ. ನೋಡಿ ಹೆಂಗೆ ಕಾಣುತ್ತೆ. ಸೂಪರ್ ಅಲ್ಲ? ನಾವು ಸೂಪರ್ ಅಲ್ಲ ಅಂದಿದ ತಕ್ಷಣ ಆಫೇ ಆಗೋಯ್ತು. ಗೈಸ್ ಏನಿದು ಹಿಂಗಾಗೋಯ್ತು? ಎಕ್ಸ್ಪೆಕ್ಟು ಮಾಡಿರಲಿಲ್ಲ.